ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಬೆಣ್ಣೆ ಅಂದರೆ ಫ್ರೆಶ್ ಬೆಣ್ಣೆಯಿಂದ ತುಪ್ಪ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ನಾನು ಇದನ್ನು ಊರಿಂದ ತೊಗೊಬಂದಿರೋಂಥ ಫ್ರೆಶ್ ಬೆಣ್ಣೆ. ಇದು ಸುಮಾರು 2 kg ತೂಕ ಇದೆ. ಇದನ್ನು ನಾನು ಊರಿಂದ ತರಿಸಿರೋದು, ಫ್ರೆಶ್ ಇದೆ. ಮತ್ತು ಇದಕ್ಕೆ ನಾನು ಏನೇನು ಯೂಸ್ ಮಾಡಿಕೊಂಡು ಮತ್ತು ತುಪ್ಪ ರೆಡಿ ಮಾಡ್ಕೊತೀನಿ ಅಂತ ನೋಡೋಣ. ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಮೆಣಸು ಒಂದು ಸ್ವಲ್ಪ, ಇದು ಮೆಂತ್ಯ, ಇದು ಲವಂಗ, ಇದು ಏಲಕ್ಕಿ ಮತ್ತು ಇದು ಅರಳುಪ್ಪು ರುಚಿಗೆ. ಫ್ರೆಂಡ್ಸ್, ಇದು ಮೆಂತ್ಯ ಮಾತ್ರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಆದರೂ ಮಾಡ್ಕೊಳ್ಳಿ, ಕುಟ್ಬಿಟ್ಟಾದರೂ ಹಾಕ್ಕೋಬೋದು. ಪೌಡರ್ ಮಾಡ್ಕೋಬೇಕು. ಮೆಣಸು, ಮೆಂತ್ಯ ಮತ್ತು ಲವಂಗ, ಏಲಕ್ಕಿನ ಕುಟ್ಟಿ ಪೌಡರ್ ಮಾಡ್ಕೋಬೇಕು. ಮತ್ತು ಕಲರ್ಗೆ ಅರಿಶಿನ, ಮತ್ತು ನಾನು ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ತೀನಿ. ನುಗ್ಗೆ ಸೊಪ್ಪಿದೆಯಲ್ಲ, ಅದನ್ನು ಹಾಕ್ಬಿಟ್ಟು ತುಪ್ಪ ಮಾಡ್ಕೊತೀನಿ. ಇನ್ ಕೇಸ್ ನುಗ್ಗೆ ಸೊಪ್ಪಿಲ್ಲ ಅಂದರೆ ವೀಳ್ಯದೆಲೆ ಕೂಡ ಹಾಕ್ಕೊಂಡು ತುಪ್ಪ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಹೆಂಗೆ ಅಂದರೆ, ಈಗ ಅಂಗಡಿಲಿ ತಂದು ತಿಂದು ರುಚಿನೇ ಬೇರೆ ಇರುತ್ತೆ. ಈ ತುಪ್ಪ ಒಂದು ಸರಿ ಟ್ರೈ ಮಾಡಿ ನೋಡಿ, ಅಮೇಝಿಂಗ್, ತುಂಬ ಚೆನ್ನಾಗಿರುತ್ತೆ. ಊಟ ಅಂತೂ ಇನ್ನೂ ಒಂದು ಜಾಸ್ತಿನೇ ಹೊತ್ತು ತಿನ್ಬೋದು, ಅಷ್ಟು ರುಚಿ ಬರುತ್ತೆ. ಮತ್ತು ಇದನ್ನು ಮರಳಾಗಿ ಯಾವ ರೀತಿ ಮಾಡೋದು ಅಂದರೆ ತುಪ್ಪ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ಇವಾಗ ಇದಕ್ಕೆ ಬೆಣ್ಣೆನ ನೀರಿಂದ ಚೆನ್ನಾಗಿ ತೊಳೆದ್ಬಿಟ್ಟು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಹಾಕಿದ್ದೀನಿ. ಅದನ್ನು ಸ್ಪೈಸಸ್ ಏನಿತ್ತು ಅದನ್ನು ಪೌಡರ್ ಮಾಡಿ ಹಾಕಿದ್ದೀನಿ. ಕಲರ್ಗೆ ಬಂದು ಹಳದಿ, ಒಂದೆರಡು ಅರಳುಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ನಾನು ಕಾಯಿಸ್ಕೊತೀನಿ ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲಿಟ್ಟು ಕಾಯಿಸ್ತಾ ಇದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವಾಗ ಅದು ಕಾದಿದೆ ಅಂತ ಗೊತ್ತಾಗೋದು ಹೇಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಇದನ್ನು ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು, ಅಂದರೆ ಮನೇಲೆ ಮರಳಾಗಿ ತುಪ್ಪ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದನ್ನು ನನಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು. ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ. ಇದನ್ನು ಈ ಥರ ಕಾಯ್ತಾ ಇದೆ. ಅದು ಎಲ್ಲ ಚೆನ್ನಾಗಿ ಕಾದ್ಮೇಲೆ ಈ ಬಬಲ್ಸ್ ಥರ ಏನು ಬರುತ್ತೆ ಅದು ಯಾವುದೂ ಇರಲ್ಲ. ಆವಾಗ ಗೊತ್ತಾಗುತ್ತೆ ನಮಗೆ ತುಪ್ಪ ಕಾದಿದೆ ಅಂತ. ಮತ್ತು ಅದು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ತುಪ್ಪ ರೆಡಿ ಇದೆ ಅಂತ. ನೋಡೋಣ. ಇದು ಕಾದಿದೆ, ತುಪ್ಪ ರೆಡಿ ಇದೆ ನೋಡಿ. ಆ ಥರ ನಾವು ಹಾಕಿದ್ದೀವಲ್ಲ ಬೆಳ್ಳುಳ್ಳಿ ಎಲ್ಲ, ಅದೆಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ ಕಾದಿದೆ ಅಂತ. ಆವಾಗ ಆಫ್ ಮಾಡ್ಕೊಳ್ಳೋಣ. ಇದು ಆಫ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳೋಣ. ಸೋಸ್ಕೊಂಡು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನಿಮಗೆ. ಫ್ರೆಂಡ್ಸ್, ನಾನು ಇದನ್ನು ಇವಾಗ ಸೋಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ತುಪ್ಪ ಬಂದಿದೆ. ಇದು ತಣ್ಣಗಾದ ಮೇಲೆ ಮರಳಾಗಿ ಬರುತ್ತೆ. 2 kg ಅಂದರೆ 2 ಸೇರು ಬೆಣ್ಣೆಗೆ, ನಮ್ಮ ಕಡೆ ಸೇರು ಅಂತ ಹೇಳ್ತಾರೆ, ಅಷ್ಟು ಬೆಣ್ಣೆಗೆ ಕಡಿಮೆ ಅಂದರೆ 1/2 ಲೀಟ್ರ್ ತುಪ್ಪ ಬಂದೇ ಬರುತ್ತೆ. ನೋಡೋಣ ಆಮೇಲೆ ಆರಿದ ಮೇಲೆ ಅದು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಫೈನಲಿ ತುಪ್ಪ ರೆಡಿಯಾಗಿದೆ ನೋಡಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಮರಳು ಥರ ಬಂದಿದೆ ಅದಂತ. ನೋಡಿ, ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಈ ಥರ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಮತ್ತು 1-2 ಸ್ಪೂನ್ ಅನ್ನ ತಿಂತಿದ್ದವರು ಇನ್ನೊಂದು ಸ್ಪೂನ್ ಹಾಕ್ಕೊಂಡು ತಿನ್ನೋಷ್ಟು ಟೇಸ್ಟ್ ಕೊಡುತ್ತೆ ಇದು ಯಾವುದನ್ನೇ ಕೆಮಿಕಲ್ ಆಗಿ ಯಾವುದನ್ನು ಯೂಸ್ ಮಾಡಿಲ್ಲ. ಅಂಗಡಿ ತುಪ್ಪ ಹೋಲಿಸ್ಕೊಂಡ್ರೆ ಇದು ತುಂಬಾ ಪ್ಯೂರ್ ಅಂತ ಹೇಳ್ಬೋದು. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.